ರಾಜ್ಯಶಾಸ್ತ್ರ ವಿಷಯದಲ್ಲಿ ನಾವು ಹಿಂದಿನ ಅವಧಿಯಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳಲ್ಲಿ ದಲಿತ ಚಳುವಳಿ ಮತ್ತು ಹಿಂದುಳಿದ ವರ್ಗಗಳ ಚಳುವಳಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಅವಧಿಯಲ್ಲಿ ನಾವು ರೈತ ಚಳುವಳಿ ಮತ್ತು ಕಾರ್ಮಿಕ ಚಳುವಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ರೈತ ಚಳುವಳಿ. ಭಾರತ ಗ್ರಾಮಾಂತರ ಪ್ರದೇಶಗಳಿಂದ ಕೂಡಿರುವಂತಹ ರಾಷ್ಟ್ರ. ರೈತರು ಈ ದೇಶದ ಬೆನ್ನೆಲುಬು. ಇವತ್ತು ರೈತ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಇವತ್ತು ರೈತ ಮುಂಗಾರು ಮಳೆಯನ್ನು ಆಧರಿಸಿದ್ದು ಅತಿವೃಷ್ಟಿ, ಅನಾವೃಷ್ಟಿ, ಇದರ ಜೊತೆಗೆ ನಾವು ಅವೈಜ್ಞಾನಿಕ ಭೂಸ್ವಾಧೀನ, ಬಡ್ಡಿಯ ಹೊರೆ, ಮಧ್ಯವರ್ತಿಗಳ ಹಾವಳಿ, ಅಸಮರ್ಪಕ ವಿದ್ಯುತ್ ಶಕ್ತಿ, ಸರಿಯಾದ ಬೆಂಬಲ ಬೆಲೆ ಸಿಗದೇ ಇರುವಂಥದ್ದು, ಈ ರೀತಿಯಾಗಿ ರೈತ ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಇವತ್ತು ಭಾರತದ ರೈತ ಸಾಲವನ್ನು ಪಡೆದುಕೊಳ್ತಾನೆ, ಆದರೆ ಆ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ಇವತ್ತು ಭಾರತದ ರೈತ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸಾಯುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ದಿಸೆಯಲ್ಲಿ ರೈತರಿಗೆ ಧೈರ್ಯವನ್ನು ತುಂಬುವಂತ ದೃಷ್ಟಿಯಿಂದ ಅನೇಕ ಮಹಾನ್ ವ್ಯಕ್ತಿಗಳು ರೈತ ಪರ ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲಿ ಹಿಂದಿನ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರು ಚೌಧರಿ ಚರಣ್ ಸಿಂಗ್ ಅವರು, ಶರತ್ ಜೋಶಿ ಅವರು, ಮಹೇಂದ್ರ ಸಿಂಗ್ ಟಿಕಾಯತ್ ಅವರು, ನಾರಾಯಣ ಸ್ವಾಮಿ ನಾಯ್ಡು ಅವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಎನ್ ಡಿ ಸುಂದರೇಶ್ ಅವರು, ಎ ಸೋಮಲಿಂಗಯ್ಯರವರು, ಶೇಷರೆಡ್ಡಿ ಅವರು, ಪುಟ್ಟಣ್ಣಯ್ಯನಂತವರು ಅನೇಕ ರೈತ ಪರ ಹೋರಾಟಗಾರರು ರೈತರ ಪರವಾಗಿ ನಿಂತುಕೊಂಡು ರೈತರಿಗೆ ನ್ಯಾಯವನ್ನ ದೊರಕಿಸಿಕೊಡುವಂತ ಕೆಲಸವನ್ನ ಮಾಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ರೈತ ಚಳುವಳಿಗಳು ಆಗ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಅದಕ್ಕೆ ಹಲವಾರು ಕಾರಣಗಳನ್ನ ನಾವು ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಇಲ್ಲಿ ವಂಚಿತ ಮನೋಭಾವನೆ. ಇವತ್ತು ಈ ದೇಶಕ್ಕೆ ಅನ್ನವನ್ನ ಕೊಡುವಂತ ರೈತ ತಾನು ವಯಸ್ಸಾದ ನಂತರ ಅವನಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಮನೋಭಾವನೆ, ವಂಚಿತ ಮನೋಭಾವನೆ ಇವತ್ತು ರೈತರನ್ನ ಕಾಡ್ತಾ ಇದೆ. ಇವತ್ತು ಯಾರೋ ಒಬ್ಬ ಸರ್ಕಾರಿ ನೌಕರ, ಯಾರೋ ಒಬ್ಬ ಕಾರ್ಮಿಕ, ಅವನು ಒಂದು 20 ವರ್ಷನೋ 25 ವರ್ಷನೋ 30 ವರ್ಷ ದುಡಿದ ನಂತರ ಅವನಿಗೆ ಪೆನ್ಷನ್ ಕೊಡುತ್ತೆ, ಸರ್ಕಾರ ಪೆನ್ಷನ್ ಕೊಡುತ್ತೆ, ಕೈಗಾರಿಕೆಗಳು ಪೆನ್ಷನ್ ಕೊಡ್ತವೆ. ಆದರೆ ರೈತ ತಾನು ದುಡಿದ ನಂತರ ಅವನ ಇಡೀ ವಯಸ್ಸಲ್ಲಿ ಯಾವುದೇ ಸೌಲಭ್ಯಗಳು ಇವತ್ತು ಸರ್ಕಾರದಿಂದ ಸಿಗ್ತಾ ಇಲ್ಲ. ಇದು ಅವನನ್ನ ಈ ವಂಚಿತ ಮನೋಭಾವನೆ ಇವತ್ತು ರೈತರಲ್ಲಿ ಕಾಡ್ತಾ ಇದೆ. ಎರಡನೇದಾಗಿ ಇವತ್ತು ರೈತರ ಸಮಸ್ಯೆಗಳ ಕಡೆಗಣನೆ ಆಗ್ತಾ ಇದೆ. ಇವತ್ತು ರೈತ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಸರಿಯಾಗಿ ಇವತ್ತು ಅವರಿಗೆ ವಿದ್ಯುತ್ ಶಕ್ತಿ ಸಿಗ್ತಾ ಇಲ್ಲ, ಇವತ್ತು ಚಾನೆಲ್ಗಳಿದ್ದಾವೆ, ನೀರುಗಳು ಸಿಗ್ತಾ ಇಲ್ಲ, ಇವತ್ತು ಸರಿಯಾಗಿ ಸಾಲ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಇವತ್ತು ರೈತ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕಾದಂತ ಸರ್ಕಾರ ಇವತ್ತು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆ ಕಾರಣವಾಗಿ ಇವತ್ತು ರೈತರು ಏನಾಗ್ತದೆ, ಇವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ರೈತ ಹೋರಾಟಗಳು ಆಗ್ತಾ ಇದ್ದಾವೆ. ಸಾಲದ ಹೊರೆ. ಇವತ್ತು ಭಾರತದ ರೈತ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಅವನು ಬೆಳೆಯನ್ನ ಬೆಳೀಲಿಕ್ಕೆ ಸಾಲವನ್ನು ತೆಗೆದುಕೊಳ್ತಾನೆ, ಮಧ್ಯವರ್ತಿಗಳು ಏನ್ ಮಾಡ್ತಾರೆ, ಆ ಸಾಲಕ್ಕೆ ಬಡ್ಡಿ ಹಾಕ್ತಾರೆ, ಬಡ್ಡಿಯ ಮೇಲೆ ಚಕ್ರ ಬಡ್ಡಿ ಹಾಕ್ತಾರೆ. ಆ ಸಾಲವನ್ನ ರೈತರಿಗೆ ಇವತ್ತು ತೀರಿಸಲಿಕ್ಕೆ ಆಗ್ತಾ ಇಲ್ಲ. ಈ ಸಾಲದ ಹೊರೆ ರೈತರ ಮೇಲೆ ದೊಡ್ಡ ಒಂದು ಅಸ್ತ್ರವಾಗಿ ಕಾಣಿಸ್ತಾ ಇದೆ. ಅದ ಕಾರಣ ಇವತ್ತು ರೈತರು ಈ ಸಾಲದ ಹೊರೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಪ್ರಾಕೃತಿಕ ವಿಕೋಪ. ಇವತ್ತು ಭಾರತದ ರೈತ ಮಾನ್ಸೂನ್ ಮಳೆಯನ್ನ ಆಧರಿಸಿದೆ.
ಅನಾವೃಷ್ಟಿ. ಅತಿವೃಷ್ಟಿಯಿಂದಾಗಿ ಇವತ್ತು ಬೆಳೆಗಳು ಕೊಚ್ಚಿಕೊಂಡು ಹೋಗುವಂಥದ್ದು, ರೈತರ ಎಲ್ಲ ಸಾಮಾನು ಸರಬರಾಜುಗಳು ಕೊಚ್ಚಿಕೊಂಡು ಹೋಗುವಂಥದ್ದು, ಇದನ್ನೆಲ್ಲ ನಾವು ದಿನನಿತ್ಯದಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆಗೆ ಮಳೆನೇ ಇಲ್ಲ, ಬರಗಾಲ. ಆ ಬರಗಾಲ ಇರುವುದರಿಂದ ಅಲ್ಲಿ ರೈತ ಏನು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪ್ರಾಕೃತಿಕ ವಿಕೋಪಗಳನ್ನ ಸರಿಪಡಿಸಲಿಕ್ಕೆ ಇವತ್ತು ಸರ್ಕಾರಗಳು ರೈತರಿಗೆ ಸಹಾಯವನ್ನು ಮಾಡಬೇಕಾಗಿದೆ. ಆದರೆ ಇವತ್ತು ಆ ಸಹಾಯ ಸಹಕಾರಗಳು ಸಿಗ್ತಾ ಇಲ್ಲ. ಆದ ಕಾರಣ ಇವತ್ತು ಏನ್ ಮಾಡ್ತಾ ಇದ್ರೆ ರೈತ ಚಳುವಳಿ ನಡೀತಾ ಇದೆ. ನಾವು ಈಗ ನೋಡ್ತಾ ಇದ್ದೀವಿ, ಡೆಲ್ಲಿಯಲ್ಲಿ ಇವತ್ತು ಕಂಟಿನ್ಯೂ ಆಗಿ ಇವತ್ತು ರೈತ ಚಳುವಳಿಗಳು ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಅವೈಜ್ಞಾನಿಕ ಭೂ ಸ್ವಾಧೀನ, ಇವತ್ತು ವೈಜ್ಞಾನಿಕವಾಗಿ ಭೂ ಸ್ವಾಧೀನವನ್ನ ಸರ್ಕಾರಗಳು ಕಂಪನಿಗಳು ಮಾಡಿಕೊಡೋದು ಒಳ್ಳೆಯದು. ಆದರೆ ಇವತ್ತು ಅತಿ ಉತ್ತಮವಾದಂಥ ಭತ್ತ ಬೆಳೆಯುವಂತ ಅತಿ ಉತ್ತಮವಾಗಿ ಬೆಳೆಯನ್ನು ಬೆಳೆಯುವಂತ ಭೂಮಿಗಳನ್ನ ಭೂ ಸ್ವಾಧೀನ ಮಾಡ್ಕೊಂಡ್ಬಿಟ್ರೆ ರೈತರಿಗೆ ತುಂಬಾ ಸಮಸ್ಯೆಗಳು ಆಗ್ತವೆ. ಆಮೇಲೆ ಭೂ ಸ್ವಾಧೀನ ಮಾಡ್ಕೊಂಡ ನಂತರ ಅವರಿಗೆ ಸ್ಥಳಾಂತರ ಮಾಡಬೇಕು. ಸ್ಥಳಾಂತರ ಮಾಡಿದಂಥ ಪ್ರದೇಶ ಅಥವಾ ಅಲ್ಲಿ ಅವರಿಗೆ ಭೂಮಿಯ ದೊರೆಯುತ್ತವೆ, ಅವರಿಗೆ ಬೇಕಾದಂತ ಪುನರ್ವಸತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಲಾಗಿದೆ. ಇದನ್ನೆಲ್ಲ ನೋಡಿಕೊಂಡ ನಂತರದಲ್ಲಿ ನಾವು ಭೂ ಸ್ವಾಧೀನವನ್ನು ವೈಜ್ಞಾನಿಕವಾಗಿ ಮಾಡಬೇಕು. ಅವರಿಗೆ ರೈತರಿಗೆ ಅವರ ಪಡೆದುಕೊಂಡಂತ ಭೂಮಿಗೆ ಸರಿಯಾದ ಬೆಲೆಯನ್ನು ಕೊಡಬೇಕು ಮತ್ತು ಅವರಿಗೆ ಪುನರ್ವಸತಿಯನ್ನು ಸರಿಯಾಗಿ ಮಾಡಬೇಕು. ಈ ಅವೈಜ್ಞಾನಿಕ ಭೂ ಸ್ವಾಧೀನದ ವಿರುದ್ಧವಾಗಿ ಇವತ್ತೇನಾಗ್ತಾ ಇದೆ, ರೈತ ಚಳವಳಿಗಳು ಆಗ್ತಾ ಇದ್ದಾವೆ. ಬೆಂಬಲ ಬೆಲೆ, ಇವತ್ತು ಉತ್ತಮ ಮಳೆ ಆಗುತ್ತೆ, ಉತ್ತಮ ಬೆಳೆ ಬರುತ್ತೆ, ಆದರೆ ಬೆಳೆಗೆ ಉತ್ತಮವಾದ ಬೆಲೆ ಸಿಗ್ತಾ ಇಲ್ಲ. ಈ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ರೈತರು ಇಲ್ಲಿ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಇವತ್ತು ಭತ್ತಕ್ಕೆ ಇಷ್ಟು, ಸೂರ್ಯಕಾಂತಿಗೆ ಇಷ್ಟು, ಮೆಕ್ಕೆಜೋಳಕ್ಕೆ ಇಷ್ಟು ಅಲ್ವಾ, ಈ ರೀತಿಯಾಗಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದಂತ ವೇಳೆಯಲ್ಲಿ ರೈತರಿಗೆ ತಾವು ಬೆಳೆದ ಬೆಳೆಯಿಂದ ಸಮೃದ್ಧಿ ಹೊಂದಲಿಕ್ಕೆ, ಆರ್ಥಿಕ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕ ಆಗ್ತವೆ. ಅದಕ್ಕೆ ಈ ಬೆಂಬಲ ಬೆಲೆಯನ್ನ ಮಾಡಬೇಕು ಅನ್ನೋದಕ್ಕಾಗಿ ಇವತ್ತು ರೈತ ಚಳುವಳಿಗಳು ಪ್ರಾರಂಭ ಆಗಿದ್ದಾವೆ. ಈ ರೀತಿಯಾಗಿ ಇವತ್ತು ಇದು ರೈತ ಚಳುವಳಿಗೆ ಕಾರಣಗಳಾದರೆ, ಹಾಗಾದ್ರೆ ಇದರ ಪರಿಣಾಮ ಏನಾಗಿದೆ? ಹಾಗಾದ್ರೆ ಈ ಚಳುವಳಿಗಳಿಂದಾಗಿ ಎಲ್ಲ ಸಮಸ್ಯೆಗಳು, ರೈತರ ಸಮಸ್ಯೆಗಳು ಬಗೆಹರಿದು ಹೋಗಿದ್ದಾವ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ರೈತರಿಗಾಗಿ ಹಲವಾರು ಯೋಜನೆಗಳನ್ನ ತಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ರಾಜಕೀಯ ಪರಿಣಾಮಗಳು ಏನಾಗಿದ್ದಾವೆ ಅಂತ ನೋಡೋದಾದ್ರೆ, ಸರ್ಕಾರ ಕೃಷಿ ಸಾಲ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಕೃಷಿ ಸಾಲ ಯೋಜನೆ ಅಡಿಯಲ್ಲಿ ರಾಷ್ಟ್ರೀಯ ಬೆಳೆ ವಿಮೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇವತ್ತು ನಾವು ಹೇಗೆ ಜನರ ಮೇಲೆ ಇನ್ಶೂರೆನ್ಸ್ ಅನ್ನು ಮಾಡ್ತೀವಿ, ವೆಹಿಕಲ್ಗಳ ಮೇಲೆ ಹೇಗೆ ಇನ್ಶೂರೆನ್ಸ್ ಮಾಡ್ತೀವಿ, ಹಾಗೆ ಬೆಳೆಯ ಮೇಲೆ, ಬೆಳೆ ಏನಾದರೂ ಹಾಳಾದ್ರೆ ಅದಕ್ಕೆ ಸರ್ಕಾರ ಅಥವಾ ಕಂಪನಿಗಳು ಅಲ್ಲಿ ಇನ್ಶೂರೆನ್ಸ್ ಕೊಡುವಂತ ಒಂದು ವ್ಯವಸ್ಥೆಯನ್ನ ರಾಷ್ಟ್ರೀಯ ಬೆಳೆ ವಿಮೆ ಕಾರ್ಯಕ್ರಮದಲ್ಲಿ ಜಾರಿಗೆ ತರಲಾಗಿದೆ. ರಾಷ್ಟ್ರೀಯ ಕೃಷಿ ವಿಮೆ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ವಾತಾವರಣ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಅಂದ್ರೆ ಎಲ್ಲಾ ಪ್ರದೇಶದಲ್ಲಿ ಒಂದೇ ರೀತಿಯಾದಂತ ಬೆಳೆಯನ್ನ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾದಂತ ಬೆಳೆಯನ್ನು ನಾವು ಬೆಳಿತೀವಿ. ಇವತ್ತು ರಾಣಿಬೆನ್ನೂರಲ್ಲಿ ನಾವು ಕಾಫಿಯನ್ನು ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹತ್ತಿ ಬೆಳಿಬಹುದು, ಮೆಕ್ಕೆಜೋಳ ಬೆಳಿಬಹುದು. ಆದರೆ ಕೊಡಗು, ಚಿಕ್ಕಮಗಳೂರು, ಹಾಸನಗಳಲ್ಲಿ ಅಲ್ಲಿ ಕಾಫಿಯನ್ನು ಬೆಳೀತಾರಲ್ವಾ, ಇದನ್ನು ನಾವೇನು ಹೇಳ್ತೀವಿ, ವಾತಾವರಣ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನ ಇವತ್ತು ಸರ್ಕಾರ ಜಾರಿಗೆ ತಂದಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಇವತ್ತು ಅದಕ್ಕೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್, PLD ಬ್ಯಾಂಕ್, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಗಳನ್ನು ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಆ ಮೂಲಕವಾಗಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಅದರ ಜೊತೆಗೆ ರಾಷ್ಟ್ರೀಯ ಕೃಷಿ ಸಾಲ ಯೋಜನೆ, ಈ ರಾಷ್ಟ್ರೀಯ ಕೃಷಿ ಸಾಲ ಯೋಜನೆಯಲ್ಲಿ ರೈತರಿಗೆ ಕೇವಲ 4% ಬಡ್ಡಿ ದರದಲ್ಲಿ
4% ಬಡ್ಡಿ ದರದಲ್ಲಿ ಇವತ್ತು ರೈತರಿಗೆ ಸಾಲವನ್ನ ಒದಗಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸಾಲ ಮನ್ನಾ, ಇವತ್ತು ಸಾಲ ಮನ್ನಾವನ್ನ ಕೆಲವೊಂದು ಸರ್ಕಾರಗಳು ಸಾಲ ಮನ್ನಾವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಸಾಲ ಮನ್ನಾ ಮಾಡುವುದರ ಮೂಲಕ ರೈತರಿಗೆ ನೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ, ಇವತ್ತು ರೈತರಿಗೆ ಬೇಕಾದಂತ ರಸಗೊಬ್ಬರ, ಕ್ರಿಮಿನಾಶಕಗಳು, ಆಮೇಲೆ ಬೆಳೆಯಲಿಕ್ಕೆ ಬೇಕಾದಂತ ಬೀಜಗಳು, ಇವುಗಳನ್ನು ಒದಗಿಸಲಿಕ್ಕೆ ಇವತ್ತು ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಆಮೇಲೆ ಪಶು ವೈದ್ಯಕೀಯ ಸೇವೆ, ಇವತ್ತು ರೈತರಿಗೆ ಪಶು ವೈದ್ಯಕೀಯ ಸೇವೆ ಬಹಳ ಅವಶ್ಯಕವಾಗಿದೆ. ಇಲ್ಲಿರುವಂತ ಎತ್ತು, ಎಮ್ಮೆಗಳು, ಕುರಿ, ದನ ಎಲ್ಲದಕ್ಕೂ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಇವತ್ತು ಅವುಗಳಿಗೆ ಬೇಕಾದಂತ ಔಷಧಿಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಭೂ ಸುಧಾರಣಾ ಕಾಯ್ದೆ 1974ರಲ್ಲಿ ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಡಿ ದೇವರಾಜ ಅರಸು ಅವರು ಈ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದರು. ಅನಂತರದಲ್ಲಿ ಸರ್ಕಾರ 2013ರಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನ ಜಾರಿಗೆ ತಂತು. ಅಂದ್ರೆ ಭೂ ಸ್ವಾಧೀನವನ್ನ ಮಾಡಿಕೊಳ್ಳುವಂತ ವೇಳೆಯಲ್ಲಿ ರೈತರಿಗೆ ಯೋಗ್ಯವಾದ ಭೂಮಿಯ ಬೆಲೆಯನ್ನು ಕೊಡಬೇಕು, ಅವರಿಗೆ ಪುನರ್ವಸತಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಇವೆಲ್ಲ ಅಂಶಗಳನ್ನು ನಾವು 2013ರ ಭೂ ಸ್ವಾಧೀನ ಕಾಯ್ದೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ರೈತ ಚಳುವಳಿಗೆ ಕಾರಣ ಮತ್ತು ಪರಿಣಾಮಗಳು. ಸಾಮಾಜಿಕ ಚಳುವಳಿಗಳಲ್ಲಿ 4ನೇ ಚಳುವಳಿ ಕಾರ್ಮಿಕ ಚಳುವಳಿ. ಇಲ್ಲಿ ಕಾರ್ಮಿಕರೆಂದರೆ ಯಾರು ಅನ್ನೋದನ್ನು ನಾವು ಮೊದಲಿಗೆ ನೋಡ್ಕೋಬೇಕು. ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಯಾರು ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡುವರೋ ಅವರೇ ಕಾರ್ಮಿಕರು. 2, ಕೃಷಿಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಯಾರು ದೈಹಿಕ ಶ್ರಮವನ್ನು ಹಾಕಿ ಕೆಲಸವನ್ನ ನಿರ್ವಹಿಸುತ್ತಾರೆ ಅವರಿಗೆ ನಾವು ಕಾರ್ಮಿಕರು ಅಂತ ಕರೀತಾ ಇದ್ದೇವೆ. ಕೂಲಿಯೇ ಇವರ ಜೀವನಾಧಾರ. ಕೂಲಿಯನ್ನ ತೆಗೆದುಕೊಂಡು ಇವರು ಕೆಲಸವನ್ನ ನಿರ್ವಹಿಸುತ್ತಾರೆ. ಇವತ್ತು ಇವರ ನಾಳೆಯ ಜೀವನ ನಡಿಬೇಕಾದ್ರೆ ಇವತ್ತು ಇವರು ಕೂಲಿ ಮಾಡಲೇಬೇಕು. ಇವತ್ತು ಕಾರ್ಮಿಕರು ಹಲವಾರು ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ, ಉದ್ಯೋಗ ಸಿಗ್ತಾ ಇಲ್ಲ, ಆಮೇಲೆ ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ. ಇವತ್ತು ಕೆಲವೊಂದು ದಿನಗೂಲಿ ಮಾಡೋರಿದ್ದಾರೆ, ವಾರದ ಕೂಲಿ, ತಿಂಗಳ ಕೂಲಿ, ಈ ರೀತಿಯಾಗಿ ಈ ಕೂಲಿನೇ ಇವರ ಜೀವನಾಧಾರವಾಗಿರೋದು. ಇವರನ್ನು ನಾವು ಕಾರ್ಮಿಕರು ಅಂತ ಕರೀತಾರೆ. ಆದರೆ ಇವತ್ತು ಕಾರ್ಮಿಕ ಚಳವಳಿಗಳು ಯಾಕೆ ಪ್ರಾರಂಭ ಆದವು, ಇದಕ್ಕೆ ಕಾರಣಗಳು ಏನು ಅಂತ ನಾವು ನೋಡೋದಾದ್ರೆ ಕಾರ್ಮಿಕ ಹಿತಾಸಕ್ತಿ ನಿರ್ಲಕ್ಷ್ಯ. ಇವತ್ತು ಕಾರ್ಮಿಕರು ತಮ್ಮದೇ ಆದಂತ ಹಿತಾಸಕ್ತಿಯನ್ನು, ಅವರಿಗೆ ಬೇಕಾದಂತಹ ಸೌಲಭ್ಯಗಳು ಸಿಗಬೇಕು, ಸರಿಯಾದ ವೇಳೆಯಲ್ಲಿ ವೇತನ ಸಿಗಬೇಕು. ಆದರೆ ಇವತ್ತು ಕೈಗಾರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಕೃಷಿಯಲ್ಲಿ ಆಗಿರ್ಬೋದು, ಇವತ್ತು ಕಾರ್ಮಿಕರಿಗೆ ಸರಿಯಾದ ಅವಕಾಶಗಳು ಸಿಗ್ತಾ ಇದೆ. ಉದ್ಯೋಗಿಗಳ ಕಡೆಗಣನೆ, ಇವತ್ತು ಕೃಷಿಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳನ್ನು ಉತ್ತಮ ರೀತಿಯಲ್ಲಿ ಇವತ್ತು ನಡೆದುಕೊಳ್ತಾ ಇಲ್ಲ. ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನು ಸಹ ನೀಡ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಇಲ್ಲಿ ಕಾರ್ಮಿಕ ಚಳವಳಿ ಪ್ರಾರಂಭ ಆಯಿತು.
ಇವತ್ತು ಫಸ್ಟ್ ಆಫ್ ಆಲ್ ದುಡಿದಿಗೆ ಸಂಬಳ ಬೇಕು. ತುಂಬಾ ವರ್ಷ ದುಡಿದ ನಂತರ ಅವರಿಗೆ ಪೆನ್ಷನ್ ಸೌಲಭ್ಯಗಳು ಸಿಗಬೇಕು, ಬೋನಸ್ ಸಿಗಬೇಕು, ಅವರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ವಾಹನ ಸೌಲಭ್ಯಗಳು ಬೇಕು. ಇವನ್ ಪಡೆದುಕೊಳ್ಳಲಿಕ್ಕೆ ಮಹಿಳೆಯರು ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದಲ್ಲಿ ಹಲವಾರು ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ, ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ಹೋರಾಟಗಳು ಪ್ರಾರಂಭ. ಇನ್ನು ಕಲ್ಯಾಣ ಕಾರ್ಯಕ್ರಮಗಳು ಇವತ್ತು ಕಾರ್ಮಿಕರಿಗೆ ಕೇವಲ ಸಂಬಳದಿಂದ ಜೀವನ ನಡೆಸಲಿಕ್ಕೆ ಬಹಳ ಕಷ್ಟ. ಆದ ಕಾರಣವಾಗಿ ಅವರಿಗೆ ಸಾಲ ಸೌಲಭ್ಯಗಳು ಸಿಗಬೇಕು. ಸಾಲ ಸೌಲಭ್ಯಗಳನ್ನು ಸಿಕ್ಕಾಗ ಅವರ ಸಮಸ್ಯೆಗಳನ್ನ, ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಮನೆ ಕಟ್ಟಿಕೊಳ್ಳೋದಾಗಿರ್ಬೋದು, ವೆಹಿಕಲ್ಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಇವೆಲ್ಲ ಪಡೆದುಕೊಳ್ಳಲಿಕ್ಕೆ ಅಥವಾ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸುವಂಥದ್ದಾಗಿರ್ಬೋದು, ಇವನ್ನೆಲ್ಲ ಪಡೆದುಕೊಳ್ಬೇಕಂತಂದ್ರೆ ಅಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಪಡೆದುಕೊಳ್ಳಲಿಕ್ಕೆ ಇವತ್ತು ಕಾರ್ಮಿಕರ ಹೋರಾಟಗಳು ಪ್ರಾರಂಭವಾದವು. ಅಸಂಘಟಿತ ವಲಯಗಳ ಕಾರ್ಮಿಕರ ಸ್ಥಿತಿ, ಇಲ್ಲಿ ಕೈಗಾರಿಕೆಯಲ್ಲಿರುವಂತಹ ಕಾರ್ಮಿಕರು ಏನಿದ್ದಾರೆ ಅವರು ಸಂಘಟಿತ ಕಾರ್ಮಿಕರು, ಆರ್ಗನೈಸ್ಡ್ ಲೇಬರ್ಸ್. ಬಟ್ ಈ ಕೃಷಿಯಲ್ಲಿ ಕೆಲಸವನ್ನ ಮಾಡುವಂತ ಕಾರ್ಮಿಕರು ಏನಿದ್ದಾರೆ ಅವರು ಅಸಂಘಟಿತರು. ಯಾಕಂದ್ರೆ ಇವತ್ತೊಂದು ಯಾವುದೋ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅಥವಾ ಇನ್ಯಾವುದೋ ತೋಟದಲ್ಲಿ ಕೆಲಸ ಮಾಡ್ತಾರೆ, ನಾಳೆ ಒಂದು ವಾರ ಕೊಡ್ಬೋದು ಅಥವಾ ಒಂದು ತಿಂಗಳು ಕೆಲಸ ಕೊಡ್ಬೋದು. ಇಡೀ ವರ್ಷದ 12 ತಿಂಗಳು ಈ ಅಸಂಘಟಿತ ವಲಯದಲ್ಲಿರುವಂತವರಿಗೆ ಕೆಲಸವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಸ್ಥಿತಿಯನ್ನು ಸುಧಾರಣೆ ಮಾಡಬೇಕು. ಇವತ್ತು ನಾವು ಕಟ್ಟಡ ಕಾರ್ಮಿಕರು ಏನಿದ್ರು ಅವರು ಅಸಂಘಟಿತ ವಲಯದಲ್ಲಿ ಇವತ್ತೇನ್ ಮಾಡ್ತಾರೆ, ಅವರು ತಮ್ಮದೇ ಆದಂತ ಸಂಘಟನೆಗಳನ್ನು ಮಾಡಿಕೊಂಡು ಇವತ್ತು ಆರ್ಗನೈಸ್ಡ್ ಆಗ್ತಾರೆ, ಸಂಘಟಿತ ಕಾರ್ಮಿಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಮಿಕ ಚಳುವಳಿ ಅಥವಾ ಕಾರ್ಮಿಕ ಹೋರಾಟಗಳು ಪ್ರಾರಂಭ. ಅದಕ್ಕೆ ಕಾಂಗ್ರೆಸ್ ಅವರು ಒಂದು ಮಾತನ್ನು ಹೇಳ್ತಾರೆ, ವಿಶ್ವದ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಸಂಕೋಲೆ ಹೊರತು ನೀವೇನು ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ವಿಶ್ವದಲ್ಲಿರುವಂತ ಎಲ್ಲ ಕಾರ್ಮಿಕರೇ ಒಂದಾಗಿ ಏನ್ ಕಳ್ಕೊಳ್ತೀರಿ, ನೀವು ಗುಲಾಮಗಿರಿಯನ್ನ ಕಳ್ಕೊಳ್ತೀರಿ. ಆ ಗುಲಾಮಗಿರಿಯ ಸಂಕೋಲೆಯಿಂದ ಹೊರಗೆ ನೀವು ಬರಬೇಕಾದ್ರೆ ನೀವು ಸಂಘಟಿತರಾಗಬೇಕು, ಹೋರಾಟ ಮಾಡಬೇಕು. ಆ ಮೂಲಕವಾಗಿ ನೀವು ನೆಲೆಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಂಬ ವಿಚಾರವನ್ನ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ ತಮ್ಮ ಡಾಸ್ ಕ್ಯಾಪಿಟಲ್ ಗ್ರಂಥದಲ್ಲಿ. ಆದರೆ ಈ ಕಾರ್ಮಿಕ ಚಳುವಳಿಯ ರಾಜಕೀಯ ಪರಿಣಾಮಗಳು ಏನಾಗಿದ್ದಾವೆ ಅಂತ ನಾವು ನೋಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಸಂವಿಧಾನಾತ್ಮಕ ಕ್ರಮಗಳು. ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ. ಇವತ್ತು ಮಹಿಳೆ ಆಗಿರ್ಬೋದು, ಪುರುಷನಾಗಿರ್ಬೋದು, ಇಬ್ಬರಿಗೂ ಸಹ ಒಂದೇ ರೀತಿಯಾದಂಥ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೆ ಒಂದೇ ರೀತಿಯಾದಂಥ ಸಂಬಳವನ್ನ ಕೊಡಬೇಕು. ಇವತ್ತು ನರೇಗಾ ಯೋಜನೆ ಇದೆ. ನರೇಗಾ ಯೋಜನೆಯಲ್ಲಿ ಮಹಿಳೆಗೆ ಎಷ್ಟು ಹಣವನ್ನು ಕೊಡ್ತಾರೆ, ಪುರುಷರಿಗೂ ಸಹ ಅಷ್ಟೇ ಹಣವನ್ನ 225 ರೂಪಾಯಿ ಪರ್ ಡೇ. ಈ ರೀತಿಯಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಸಂವಿಧಾನದಲ್ಲಿ ಜಾರಿಗೆ ತರಲಾಯಿತು. ಇಲ್ಲಿ ಮಹಿಳೆಯರಿಗೆ ರಜೆ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಯಾಕಂದ್ರೆ ಮಹಿಳೆಯರಿಗೆ ಹೆಚ್ಚು ರಜೆ ಸೌಲಭ್ಯಗಳು ಅವಶ್ಯಕತೆ ಇದೆ. ಇಲ್ಲಿ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದಲ್ಲಿ, ಹೆರಿಗೆಯಾದ ನಂತರದಲ್ಲಿ ಅಥವಾ ಹೆರಿಗೆಯ ಮುನ್ನದಲ್ಲಿ ಮಹಿಳೆಯರು ರಜೆಗಳನ್ನ ಪಡೆದುಕೊಳ್ಬೇಕಾಗುತ್ತೆ. ಆ ಸೌಲಭ್ಯಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ನಮ್ಮ ಸಂವಿಧಾನದಲ್ಲಿ ಮಾಡಿಕೊಳ್ಳಲಾಗಿದೆ. ಇವತ್ತು ಸರ್ಕಾರಿ ನೌಕರರಾದ್ರೆ ಅವರಿಗೆ 6 ತಿಂಗಳ ಕಾಲ ರಜೆಯನ್ನು ಕೊಡಲಾಗ್ತದೆ. ಮತ್ತು ಕೈಗಾರಿಕೆಗಳಲ್ಲಿ 3 ತಿಂಗಳ ಕಾಲ ರಜೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ಜಾರಿಗೆ ತರಲಾಗಿದೆ. ವೈಯಕ್ತಿಕ ಕಾರ್ಮಿಕ ಕಾನೂನುಗಳನ್ನು ರಚಿಸಲಿಕ್ಕೆ ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಏನು
ಬರುವಂತ ಮೊದಲೇನೆ ಭಾರತ ಬ್ರಿಟಿಷ್ ಸರ್ಕಾರ ಕಾರ್ಮಿಕ ಪರಿಹಾರ ಕಾಯ್ದೆಯನ್ನು 1923ರಲ್ಲಿ ಜಾರಿಗೆ ತಂದಿದೆ. ವೇತನ ಬಟವಾಡೆ ಕಾಯ್ದೆ 1936. ಅಂದ್ರೆ ವೇತನವನ್ನು ಯಾವಾಗ ಕೊಡಬೇಕು, ಈಗ ಒಂದು ತಿಂಗಳು 30ನೇ ತಾರೀಕು ಅಥವಾ 31ನೇ ತಾರೀಕು ಆದ ನಂತರ ಅವರಿಗೆ ವೇತನ ಬಟವಾಡೆಯನ್ನು ಮಾಡಬೇಕು ಅಂತೇಳಿ ಈ ಕಾನೂನಿನಲ್ಲಿ ಹೇಳಲಾಗಿದೆ. ವಾರದ ರಜೆ ಕಾಯ್ದೆ 1942. ವಾರದಲ್ಲಿ 1 ದಿನ ರಜೆಯನ್ನು ಕೊಡಬೇಕು ಕಾರ್ಮಿಕರಿಗೆ. ಹಾಗಂತೇಳಿ ಈಗ ಸರ್ಕಾರಿ ನೌಕರರಿಗೆ ಭಾನುವಾರ ರಜೆ, ಎಲ್ಲರಿಗೂ ಭಾನುವಾರ ರಜೆ ಕೊಡ್ಬೇಕಾ? ಇಲ್ಲ, ಕೈಗಾರಿಕೆಗಳಲ್ಲಿ ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ 24 ಗಂಟೆಗಳು 24x7 ವರ್ಕ್ ಆಗ್ತಾನೆ ಇರುತ್ತೆ ಅಲ್ಲಿ. ಆ ಕಾರಣವಾಗಿ ವಾರಕ್ಕೆ 1 ದಿನ, ಯಾವಾಗಾದ್ರೂ ವಾರಕ್ಕೆ 1 ದಿನ ರಜೆಯನ್ನ ಒಬ್ಬ ಕಾರ್ಮಿಕರಿಗೆ ಕೊಡಬೇಕು ಎಂಬ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಕನಿಷ್ಠ ವೇತನ ಕಾಯ್ದೆ 1948. ಒಬ್ಬ ಕಾರ್ಮಿಕನಿಗೆ ಕನಿಷ್ಠ ವೇತನವನ್ನು ಕೊಡಬೇಕು. ಕನಿಷ್ಠ ವೇತನ ಇವತ್ತು ನಾವು ನರೇಗಾ ಯೋಜನೆಯಲ್ಲಿ 275 ರೂಪಾಯಿ ಕನಿಷ್ಠ ವೇತನವನ್ನು ಅವರಿಗೆ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಕಾರ್ಮಿಕ ರಾಜ್ಯ ವಿಮಾ ಕಾಯ್ದೆ 1948ರಲ್ಲಿ ಕಾರ್ಮಿಕ ರಾಜ್ಯ ವಿಮಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಕಾರ್ಮಿಕ ಭವಿಷ್ಯ ನಿಧಿ ಕಾಯ್ದೆ 1965. ಕಾರ್ಮಿಕರಿಗೆ ಬೇಕಾದಂತಹ ಭವಿಷ್ಯ ನಿಧಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಇದರ ಜೊತೆಗೆ ಬೋನಸ್ ಕಾಯ್ದೆ 1965. ಏನು ಕಂಪನಿ ಲಾಭಾಂಶವನ್ನು ಪಡ್ಕೊಂಡಿರುತ್ತೆ ಆ ಲಾಭಾಂಶದಲ್ಲಿ ಸ್ವಲ್ಪ ಭಾಗ ಕಾರ್ಮಿಕರಿಗೂ ಕೊಡಬೇಕು. ಈಗ ನಾವು ಬೋನಸ್ ಕಾಯ್ದೆಯಲ್ಲಿ ಏನಾಗ್ತಾ ಇದೆ, ಕನಿಷ್ಠ ಕೂಲಿ ಕಾಯ್ದೆ 1970. ಕನಿಷ್ಠ ಕೂಲಿ ಕಾಯ್ದೆ ಅಂತ ಎಷ್ಟು ಕೂಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹ ಇಲ್ಲಿ 1970ರಲ್ಲಿ ಈ ಕಾಯ್ದೆನ ಜಾರಿಗೆ ತರಲಾಗಿದೆ. ಇದು ಕಾರ್ಮಿಕ ಚಳವಳಿಯ ರಾಜಕೀಯ ಪರಿಣಾಮಗಳು. ಅಂದರೆ ಹಲವಾರು ಕಾರ್ಮಿಕ ಸಂಘಟನೆಗಳು ಭಾರತದಲ್ಲಿ ಹುಟ್ಟುಕೊಂಡಿದ್ದಾವೆ. ಎಲ್ಲ ಕಾರ್ಮಿಕ ಸಂಘಟನೆಗಳು ಹುಟ್ಟುಕೊಂಡಿದ್ದಾವೆ ಪ್ರಮುಖವಾಗಿ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC. ಇದು 1920ರಲ್ಲಿ ರಚನೆ ಆಯಿತು. ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವದಲ್ಲಿ ಈ ಸಂಘಟನೆ ನಮ್ಮ ದೇಶದಲ್ಲಿ ಮೊದಲ ಕಾರ್ಮಿಕ ಸಂಘಟನೆಯಾಗಿ ಇದು ಗುರುತಿಸಿಕೊಳ್ತು. ಅನಂತರದಲ್ಲಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC 1947ರಲ್ಲಿ ಈ ಕಾರ್ಮಿಕ ಸಂಘಟನೆ ಹುಟ್ಟುಕೊಂಡು ಕಾಂಗ್ರೆಸ್ ನಾಯಕತ್ವದಲ್ಲಿ ಇದು ಹುಟ್ಟುಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅನಂತರದಲ್ಲಿ ಭಾರತೀಯ ಮಜ್ದೂರ್ ಸಂಘ BMS ದತ್ತೋಪಂತ ಟೆಂಗಾಡಿಯವರು ಈ ಸಂಸ್ಥೆಯನ್ನು 1955ರಲ್ಲಿ ಬಾಲಗಂಗಾಧರ ತಿಲಕ್ರವರ ಹುಟ್ಟುಹಬ್ಬದ ದಿನ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇವತ್ತು 2002ರ ಗಣತಿಯ ಪ್ರಕಾರ ಅತಿ ದೊಡ್ಡದಾದಂತಹ ಕಾರ್ಮಿಕ ಸಂಘಟನೆ ಯಾವುದು ಅಂತ ಹೇಳಿದ್ರೆ ಅದು BMS. ಅನಂತರದಲ್ಲಿ ಸೆಂಟರ್ ಫಾರ್ ಟ್ರೇಡ್ ಯೂನಿಯನ್ CTU ಇದು 1964ರಲ್ಲಿ ಸ್ಥಾಪನೆಯಾಯಿತು. ಇದನ್ನ ಮಹಮೂದ್ ಇಕ್ಬಾಲ್ ಮತ್ತು SA ಡಾಂಗೆ ಸೇರಿಬಿಟ್ಟು ಈ ಕಾರ್ಮಿಕ ಸಂಘಟನೆಯನ್ನ ಸ್ಥಾಪನೆ ಮಾಡಿದರು. ಅನಂತರದಲ್ಲಿ ಹಲವಾರು ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳಿವೆ. ಅದರಲ್ಲಿ ಪ್ರಮುಖವಾದ ಸಂಘಟನೆಗಳು ಅಂತ ನಾವು ನೋಡೋದಾದ್ರೆ ಹಿಂದೂ ಮಜ್ದೂರ್ ಸಭಾ HMS, ಹಿಂದೂ ಮಜ್ದೂರ್ ಪಂಚಾಯತ್ HMP, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ CUTUC. ಈ ಎಲ್ಲ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಈ ಕೆಲಸಗಳ ಇದು ಕಾರ್ಮಿಕ ಸಂಘಟನೆಗಳ ರಾಜಕೀಯ ಪರಿಣಾಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಮೇ 1ನೇ ತಾರೀಕು ಏನಿದೆ, ಮೇ 1ನೇ ತಾರೀಕನ್ನ ನಾವು ಕಾರ್ಮಿಕರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಇವತ್ತು ಕಾರ್ಮಿಕ ಸಂಘಟನೆಗಳ ಕಾರಣಗಳು ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನು ಈ ಅವಧಿಯಲ್ಲಿ ನಾವು ನೋಡಿದ್ದೀವಿ.